ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಬಿಗಿನರ್ಸ್ಗೋಸ್ಕರ ಮೆಹಂದಿ ಕೋನ್ ಮನೆಯಲ್ಲೇ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೇನೆ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಶುರು ಮಾಡೋಣ. ಇಲ್ಲಿ 15 ಗ್ರಾಮಷ್ಟು ಸಕ್ಕರೆ, ಬೇಕಾದಷ್ಟು ನೀರು, ಮೆಹಂದಿ ಆಯಿಲ್ 20 ml ಮತ್ತು 50 ಗ್ರಾಮ್ ಮೆಹಂದಿ ಪೌಡರ್ ತಗೊಂಡಿದ್ದೇನೆ. ಮತ್ತು ಒಂದು ಬೌಲ್ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಅಂತ. ಈಗ ಒಂದು ಬೌಲ್ ತಗೊಳ್ಳಿ. ಇದರಲ್ಲಿ ಹೇಳಿದಾಗೆ 50 ಗ್ರಾಮ್ ಮೆಹಂದಿ ಪೌಡರ್, ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಆನ್ಲೈನಲ್ಲಿ ಸಿಗುತ್ತೆ. ಸಕ್ಕರೆ 15 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೇನೆ. ಮತ್ತು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸಕ್ಕರೆ ಮತ್ತು ಮೆಹಂದಿ ಪೌಡರ್ನ. ನಂತರ ನೀರು ಸೇರಿಸ್ಕೊಳ್ಳಿ, ಸ್ವಲ್ಪನೇ ಸೇರಿಸ್ಕೊಳ್ಳಿ, ಜಾಸ್ತಿ ಒಂದೇ ಸಲ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಚೆನ್ನಾಗಿ ಪೇಸ್ಟ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಹಾಕಬೇಕು. ಈಗ ಇಷ್ಟು ಪೇಸ್ಟ್ ಆದಮೇಲೆ ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ, 20 ml ಬ್ರೈಡಲ್ ಮಿಕ್ಸ್ ಆಯಿಲ್. ನಂತರ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಪೇಸ್ಟ್ ಆಗೋ ತನಕ ಸ್ವಲ್ಪ ಕಲಿಸ್ಕೊಳ್ಳಿ. ನಂತರ ಇದನ್ನ ಮುಚ್ಚಿ ಇಟ್ಬಿಡಿ. ಸುಮಾರು 8ರಿಂದ 10 ಗಂಟೆ ಆದಮೇಲೆ ಓಪನ್ ಮಾಡಿದರೆ ಈ ಥರ ಲೇಯರ್ ಬಂದಿರುತ್ತೆ. ಮೇಲ್ಗಡೆ ಒಂದು ಬ್ರೌನ್ ಕಲರ್ ಲೇಯರ್ ಇರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹದ ಆಗಿರುತ್ತೆ. ಇದನ್ನ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿಗಿದೆ, ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟೇ, ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಹೋಗ್ಬಿಡಿ. ನೀರಾದ್ರೂ ಚೆನ್ನಾಗಿರಲ್ಲ ಮೆಹಂದಿ ಕೋನು. ಡಿಸೈನ್ಸ್ ಅಷ್ಟು ಚೆನ್ನಾಗಿ ಬಿಡ್ಸೋಕ್ಕೆ ಬರಲ್ಲ ಸ್ಮೂತಾಗಿ. ಲೈಟಾಗಿ ಸ್ಮೂತಾಗಿ ಒಂದು ಮ್ಯಾಟ್ ಫಿನಿಶ್ ಥರ ಬರುತ್ತೆ. ಈ ಥರ ಇಷ್ಟು ಹದ ಆದಮೇಲೆ ಸಾಕು. ಈಗ ಕೋನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈ ಥರ ದೊಡ್ಡ ಶೀಟ್ನ 16x7 ಇಂಚಿದೆ, ಇದನ್ನ ಕಟ್ ಮಾಡ್ಕೊಳ್ಳಿ. ನಮಗೆ ಚಿಕ್ಕ ಕೋನ್ ಮಾಡಿಕೊಂಡ್ರೆ ಮೆಹಂದಿ ಬಿಡಿಸೋದಕ್ಕೆ ಈಸಿಯಾಗಿರುತ್ತೆ, ತುಂಬ ಚೆನ್ನಾಗಿ ಇಟ್ಕೊಳ್ಳೋಕ್ಕೂ ಅಷ್ಟು ಕಂಫರ್ಟೇಬಲ್ ಆಗಿರುತ್ತೆ. ಅದಕ್ಕೆ ಚಿಕ್ಕ ಕೋನ್ ಮಾಡಿಕೊಂಡ್ರೆ ಆರಾಮಾಗಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಸ್ಮೂತಾಗಿ ಬರುತ್ತೆ. ಒಂದು ಸೆಲೋ ಟಪ್ಪು ಮತ್ತೊಂದು ಗುಂಡು ಪಿನ್ನು, ತುಂಬ ತಿಕ್ಕ ಗುಂಡು ಪಿನ್ ತಗೊಳ್ಳಿ, ದಪ್ಪಕ್ಕಿರೋದು ಬೇಡ. ಈ ಥರ ಇಟ್ಕೊಂಡು ರೋಲ್ ಮಾಡ್ಕೊಂಡು ಬನ್ನಿ. ಈ ಥರ ಲೆಫ್ಟ್ ಸೈಡ್ಗೆ, ಎಡದ ಕಡೆಗೆ ರೋಲ್ ಮಾಡ್ಕೊಂಡು ಬಂದು ಮತ್ತು ಒಂದು ಸಲ ಪಿನ್ ಈ ಥರ ಟೈಟ್ ಮಾಡ್ಕೊಳ್ಳಿ. ಪಿನ್ನಿಗೆ ಟೈಟಾಗಿ ನಿಲ್ಲಬೇಕದು. ಹೋಲ್ ದೊಡ್ಡದಾದ್ರೂ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಸೆಲೋ ಟೇಪ್ ತಗೊಂಡು ಅದ್ರ ಜೊತೆಗೆ ಹಾಗೆ ರೋಲ್ ಮಾಡ್ಕೊಂಡು ಬನ್ನಿ. ಈಗ ಫಿಕ್ಸ್ ಆಯಿತು. ಇನ್ನೊಂದು ಪೀಸ್ ತಗೊಂಡು ಎಲ್ಲೆಲ್ಲಿ ಓಪನ್ ಇರುತ್ತಲ್ಲ ಅಲ್ಲೆಲ್ಲ ಒಂದು ಅಂಟಿಸ್ಕೊಂಡ್ರೆ ಆಯಿತು. ಇಲ್ಲೊಂದು ಪೀಸ್, ನಂತರ ಮಿಡ್ಲಲ್ಲೊಂದು ಚಿಕ್ಕ ಪೀಸ್ ಈ ಥರ ಕ್ರಾಸ್ ಹಾಕಿ ಅಂಟಿಸ್ಕೊಂಡು ಪಿನ್ನನ್ನು ತೆಗೆದಿಟ್ಕೊಳ್ಳಿ. ಇದೇ ಥರ ಒಂದು 4-5 ಶೀಟ್ ಮಾಡಿಟ್ಕೊಳ್ಳಿ. ಬೇಕಾದಂತೆಲ್ಲ ಒಂದು ಡಜನ್ ಆಗೋಷ್ಟು ಮಾಡಿಟ್ಕೊಂಡು ಈ ಥರ ಮಾಡಿಟ್ಕೊಂಡ್ಬಿಡಿ. ಇದನ್ನು ಒಂದು ಫ್ರಿಜ್ಜಲ್ಲಿ ಮಾಡಿಟ್ರೆ 1 ತಿಂಗಳವರೆಗೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇಟ್ಟರೆ 1 ವಾರ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಈ ಥರ ಒಂದು ದೊಡ್ಡ ಶೀಟಲ್ಲಿ ಒಂದು ದೊಡ್ಡ ಕೋನ್ ಮಾಡಿಕೊಂಡು ಆ ಪೇಸ್ಟ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಇಟ್ಕೊಂಬಿಡಿ. ಇದು ಫುಲ್ ಆಯ್ತು ಇದರಲ್ಲಿ, ಅದಕ್ಕೆ ಸೆಲ್ಲೋ ಟೇಪ್ ಹಾಕಿ ಸ್ವಲ್ಪ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎಲ್ಲೂ ಲೀಕ್ ಆಗದಾಗೆ ಸುತ್ತಲೂ ಸೆಲ್ಲೋ ಟೇಪ್ನ ಅಂಟಿಸ್ಕೊಂಡು ಇದನ್ನ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಈಗ ಎಲ್ಲೂ ಲೀಕ್ ಆಗದಾಗೆ ಅಂಟಿಸ್ಕೊಂಡು ನೀಟಾಗಿ ಅಂಟಿಸ್ಕೊಂಡು ಸೆಲ್ಲೋ ಟೇಪ್ನ ಎಲ್ಲೊಂದು ಪೀಸ್ ಅಂಟಿಸ್ಕೊಂಡಿದ್ದೀನಿ. ಈಗ ಒಂದು ರಬ್ಬರ್ ಬ್ಯಾಂಡ್ ತಗೊಂಡು ಅಲ್ಲಿಗೆ ಹಾಕ್ಕೊಂಬಿಡಿ. ಇದೊಂದು ದೊಡ್ಡ ಶೀಟಲ್ಲಿ ಕೋನ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಪೂರ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ, ಚಿಕ್ಕ ಕೋನ್ಗೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಟೈಟಾಗಿ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಈ ಥರ ರೆಡಿಯಾಗಿದೆ. ಇದು ಚಿಕ್ಕ ಕೋನು. ಈ ಥರ ಒಂದು ನಿಪ್ಪಲ್ಲಿ ಕಟ್ ಮಾಡ್ಕೊಂಡು ತುದಿಲಿ ಸ್ವಲ್ಪ ತುಂಬಿಸಿ ಅದನ್ನ ಫಿಲ್ ಮಾಡಿಕೊಂಡು ಇಟ್ಕೊಂಬಿಡಿ.
ಒಂದು ಕಡೆ ಎಲ್ಲನೂ ಇಷ್ಟು ಈಸಿಯಾಗಿ ನೀಟಾಗಿ ಬರ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ. ಹಾಂ, ಎಲ್ಲ ಕೋನ್ಗೂ ಅದೇ ಥರ ಫಿಲ್ ಮಾಡಿ ಇಟ್ಕೊಂಬಿಡಿ. ಕಲ್ಲರ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ನಮಗೆ ಕಂಫರ್ಟೇಬಲ್ ಆಗೋ ಹಾಗೆ ತುಂಬ ಚಿಕ್ಕ ಚಿಕ್ಕ ಕೋನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮೆಹಂದಿ ಡಿಸೈನ್ಸ್ ಎಲ್ಲ ಬಿಡ್ಸೋಕ್ಕಾಗುತ್ತೆ. ಈ ಕೋನ್ ಈ ಥರ ಫಿಲ್ ಮಾಡಿಕೊಂಡು ಸ್ವಲ್ಪ ಈಗ ಪುಷ್ ಮಾಡ್ಕೊಳ್ಳಿ, ಏರ್ ಗ್ಯಾಪ್ ಎಲ್ಲ ಹೋಗಲಿ. ಆನಂತರ ಒಂದು ಚಿಕ್ಕ ಸೆಲ್ಲೋ ಟೇಪ್ ತಗೊಂಡು ಈ ಥರ ಬಂದ್ ಮಾಡ್ಕೊಬಿಡಿ, ಇದನ್ನ ಕ್ಲೋಸ್ ಮಾಡ್ಕೊಬಿಡಿ. ಇಲ್ಲಾಂದರೆ ಇಳಿಯುತ್ತೆ, ಅಲ್ಲಿಂದ ಲೀಕ್ ಆಗುತ್ತೆ ಅದು. ಅದಕ್ಕೆ ಈ ಥರ ಇಲ್ಲಿ ಮೇಲ್ಗಡೆ ಈ ಥರ ಫೋಲ್ಡ್ ಮಾಡಿಕೊಂಡು ಸೈಡಿಂದ ವಿ ಶೇಪಲ್ಲಿ ಮಡಿಚ್ಕೊಂಡು ಒಂದು ಚಿಕ್ಕ ಮಡಿಚ್ಕೊಂಡು ಇನ್ನು ಟೈಟಾಗಿ ಮಡಿಚ್ಕೊಳ್ಳಿ. ನಂತರ ಈ ಕಡೆಯಿಂದ ಆ ಕಡೆ ಒಂದು ಸೆಲ್ಲೋ ಟೇಪ್ ಹಾಕ್ಕೊಂಬಿಡಿ. ಮತ್ತು ಸೈಡಿಗೂ ಅಷ್ಟೇ ಸೆಲ್ಲೋ ಟೇಪ್ ಹಾಕ್ಕೊಂಡು ಮತ್ತು ಇದು ಸೆಲ್ಲೋ ಟೇಪ್ಗಳನ್ನ ಇನ್ನೊಂದು ರೌಂಡ್ ಈ ಥರ ಹಾಕ್ಕೊಂಡ್ರೆ ಲಾಕ್ ಮಾಡ್ಕೊಂಬಿಟ್ರೆ ಎಲ್ಲೂ ಲೀಕ್ ಆಗೋಲ್ಲ. ಇದು ನೀಟಾಗಿರುತ್ತೆ ನೋಡಿ, ಎಷ್ಟು ಸ್ಮೂತಾಗಿ ಬರ್ತಿದೆ ಅಂತ. ಸಬ್ಸ್ಕ್ರೈಬ್ ಮಾಡದೆ ನೋಡೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ನಾನು ಕೂಡ ನೀವು ಯೂಟ್ಯೂಬರ್, ಇನ್ನು ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೇನೆ. ಎಷ್ಟು ಸ್ಮೂತಾಗಿ ಬರ್ತಿದೆ ನೋಡಿ ಡಿಸೈನ್ಸ್. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಎಲ್ರಿಗೂ.